ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ. ಬಂಧಿತ ಆರೋಪಿ ಸತ್ಯನಾರಾಯಣ ವರ್ಮಾಗೆ ಬೆದರಿಕೆ. ಮಾಜಿ ಸಚಿವ ನಾಗೇಂದ್ರ ಆಪ್ತರಿಂದ ಬೆದರಿಕೆ ಆರೋಪ. ಕೋರ್ಟ್ನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಆರೋಪಿ ಸತ್ಯನಾರಾಯಣ. ಜಡ್ಜ್ ಮುಂದೆ ತನಗೆ ಜೀವ ಬೆದರಿಕೆ ಇರೋದಾಗಿ ಅಳಲು ತೋಡಿಕೊಂಡಿದ್ದಾರೆ. ಪ್ರಕರಣದಲ್ಲಿ 13ನೇ ಆರೋಪಿ ಇವರು. ನಕಲಿ ಖಾತೆ ತೆರೆಯೋದಕ್ಕೆ ಸಹಾಯ ಮಾಡಿದ್ದ ಆರೋಪಿ ವರ್ಮಾ ತನಗೆ ಜೀವ ಬೆದರಿಕೆ ಇದೆ ಅಂತ ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ. ಹೈದರಾಬಾದ್ ಮೂಲದವರಾಗಿರೋ ಸತ್ಯನಾರಾಯಣ ವರ್ಮಾ ಇತ್ತೀಚೆಗೆ ಇವರನ್ನ ಎಸ್ಐಟಿ ಪೊಲೀಸರು ಬಂಧನ ಮಾಡಿತ್ತು. ಬಂಧನಕ್ಕೂ ಮುನ್ನ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ನ್ಯಾಯಾಲಯದ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇಡೀ ಕುಟುಂಬಕ್ಕೆ ನಾಗೇಂದ್ರ ಸಹಚರರು ಬೆದರಿಕೆ ಹಾಕಿದ್ರು. ಕಸ್ಟಡಿಯಲ್ಲಿದ್ದ ವೇಳೆ ನಾಗೇಂದ್ರ ಪಿಎ ಆಪ್ತರಿಂದ ಹಲ್ಲೆ ಯತ್ನ ಮಾಡಿಸಲಾಗಿದೆ. ಕೋರ್ಟ್ನಿಂದ ಹೊರಗೆ ಕರೆದೊಯ್ಯುವಾಗಲೂ ಹಲ್ಲೆ ಯತ್ನ ಮಾಡಿದ್ದಾರೆ. ಆರೋಪಿ ಹೇಳಿಕೆಯನ್ನ ನ್ಯಾಯಾಧೀಶರು ದಾಖಲು ಮಾಡಿಕೊಂಡಿದ್ದಾರೆ. ಹಲ್ಲೆ ಯತ್ನ ಆರೋಪ ಸಂಬಂಧ ತನಿಖೆ ಮಾಡಿ ಅಂತ ನ್ಯಾಯಾಲಯ ಈಗಾಗಲೇ ಸೂಚನೆ ಕೊಟ್ಟಿದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ನಾಳೆ ರಾಜ್ಯದಾದ್ಯಂತ ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಹೋರಾಟದ ಮೂಲಕ ದಲಿತರ ವಿಶ್ವಾಸಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಈಗಾಗಲೇ ಮನೆಗೆ ಕರಪತ್ರ ಹಂಚ್ತಾ ಇದೆ ಬಿಜೆಪಿ ಪಡೆ. ದಲಿತರ ಹಣ ತಿಂದ ಸರ್ಕಾರ ಅಂತ ಪೋಸ್ಟರ್ ಹಂಚಿಕೆ ಮಾಡ್ತಾ ಇದೆ. ಚಂದ್ರಶೇಖರ್ ಅವರು ಆತ್ಮಹತ್ಯೆ ಆದ ಮೇಲೆ ಇದು ಸಂಪೂರ್ಣ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಹೋರಾಟ ನಡೆದಿತ್ತು. ನಾಗೇಂದ್ರ ಅವರು ಮಂತ್ರಿ ಆಗಿದ್ರು, ಅವರ ತಲೆದಂಡ ಆಗಬೇಕು ಅಂತ ಕೂಡ ನಾವು ಕೇಳಿದ್ವಿ. ಈಗ ಅವರ ರಿಸಿಗ್ನೇಷನ್ ಕೊಟ್ಟಾಯ್ತು. ಅಲ್ಲಿಗೆ ನಿಂತೋಯ್ತಾ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಇಲಾಖೆ ಆರ್ಥಿಕ ಇಲಾಖೆ, ನಿಮಗೆ ಗೊತ್ತಿಲ್ಲದೆ ಈ ಕಾರ್ಯ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದುವರೆಗೂ ನಿಮ್ಮ ಉತ್ತರ ಬಂದಿಲ್ಲ. ಇದರಲ್ಲಿ ನಿಮ್ಮ ಪಾಲೆಷ್ಟು? ಹೈದರಾಬಾದಿನ ಅಕೌಂಟ್ಗಳಿಗೆ ಯಾಕದು ಹಣ ಹೋಯ್ತು? ಇದು ಚುನಾವಣೆಗೆ ಹೋಯ್ತಾ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತಾ? ಇಷ್ಟಾದರೂ ಕೂಡ 11 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತ ಹೇಳಿದ್ದೀರಿ. ಅಲ್ಲಿಗೆ ಮುಕ್ತಾಯವಾ ಇದು? ಪರಿಶಿಷ್ಟ ವರ್ಗಗಳಿಗೆ, ಅದರಲ್ಲೂ ಕೂಡ ಕಾಡು ಮೇಡುಗಳಲ್ಲಿ ಬದುಕತಕ್ಕಂಥ ಆ ಜನಾಂಗಕ್ಕೆ ಇವೊಂದು ಸದ್ಗತಿಯನ್ನು ತೋರಿಸಬೇಕು. ಅವರ ಶ್ರೇಯೋಭಿವೃದ್ಧಿ ಮಾಡುವುದರ ಬದಲಿಗೆ ಬಡವರ ಅನ್ನಕ್ಕೆ ಕೈ ಹಾಕ್ತಕ್ಕಂಥ ನೀವು ಈ ರಾಜ್ಯವನ್ನು ನಡೆಸಲಿಕ್ಕೆ ಯೋಗ್ಯರಿದ್ದೀರಾ? ಚಂದ್ರಶೇಖರ್ ಈ ಪ್ರಕರಣದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಸತ್ಯನಾರಾಯಣ ಈಗ ನ್ಯಾಯಾಲಯದ ಮುಂದೆನೆ ತನ್ನ ಜೀವ ಬೆದರಿಕೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ಕೋರ್ಟ್ ಕರ್ಕೊಂಡು ಹೋಗುವಾಗ ನಡೆದಿರೋ ಹಲ್ಲೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಕೋರ್ಟ್ ಕರ್ಕೊಂಡು ಹೋಗುವಾಗ ಹಲ್ಲೆ ಜೊತೆಗೆ ಕುಟುಂಬಕ್ಕೆ ಜೀವ ಬೆದರಿಕೆ ಏನ್ ಹೇಳ್ಕೊಂಡಿದ್ದಾರೆ ನ್ಯಾಯಾಲಯದ ಮುಂದೆ? ಭವನ ನಿನ್ನೆ ಸಂಜೆ ಅಂದರೆ ಆರೋಪಿ ನಂಬರ್ 12, 13, 14 ಒಟ್ಟು ಮೂವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಯಾಕೆಂದರೆ SIT ಅಧಿಕಾರಿಗಳೇನು ತನಿಖೆಯನ್ನು ಮಾಡ್ತಿದೆ, ತನಿಖೆ ಅವರ PC ಕಸ್ಟಡಿ ಮುಕ್ತಾಯ ಆಯಿತು. ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತೇಳಿ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಆರೋಪಿ ನಂಬರ್ 13 ಆಗಿರುವಂತಹ ಸತ್ಯನಾರಾಯಣ ವರ್ಮ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಮಾಜಿ ಸಚಿವ ನಾಗೇಂದ್ರ ಅವರಿಂದ ಜೀವ ಬೆದರಿಕೆ ಇದೆ ಅನ್ನುವಂಥದ್ದು, ಮತ್ತು ಅದರ ಜೊತೆಗೆ ಅರೆಸ್ಟ್ ಆಗೋದಕ್ಕಿಂತ ಮೊದಲು ಹೈದರಾಬಾದ್ನ ತನ್ನ ಮನೆಗೆ ಬಂದಂಥ ನಾಗೇಂದ್ರನ ಕಡೆಯವರು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ನೀನೇನಾದರೂ ಬಾಯಿ ಬಿಟ್ಟಿದ್ದೆ ಆದಲ್ಲಿ ಅಥವಾ ಸರ್ಕಾರಕ್ಕೆ ಒಂದು ಮಾರಕ ಆಗುವ ರೀತಿ ಏನಾದರೂ ಹೇಳಿಕೆಯನ್ನು ಕೊಟ್ಟಿದ್ದೆ ಆದಲ್ಲಿ ನಿನ್ನ ಇಡೀ ಕುಟುಂಬವನ್ನೇ ನಾಶ ಮಾಡ್ತೇವೆ ಅನ್ನುವಂಥ ಒಂದು 6 ಧಮಕಿಯನ್ನು ಹಾಕಿದ್ದಾರೆ, ಆರೋಪವನ್ನು ಹಾಕಿದ್ದಾರೆ. ನಾನು ಇಡೀ ಕುಟುಂಬ ಎಲ್ಲ ಒಂದು ಕಡೆ ಒಂದು ಭಯದಲ್ಲಿ ಬದುಕ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಅದಾದ ನಂತರ ಕಳೆದ ವಾರ ಸತ್ಯನಾರಾಯಣ ವರ್ಮನನ್ನು ಹೈದರಾಬಾದ್ನಲ್ಲಿ ಅರೆಸ್ಟ್ ಮಾಡ್ಕೊಂಡು ಅದರ ಮನೆಯಲ್ಲಿ 9 ಕೋಟಿ ರೂಪಾಯಿ ಕ್ಯಾಶನ್ನು ಸೀಸ್ ಮಾಡಿ ಅದನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. SIT ಅಧಿಕಾರಿಗಳು ಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾರೆ. ಮನವಿಗೆ ಪುರಸ್ಕರಿಸಿದಂಥ ನ್ಯಾಯಾಲಯ ಅಂದರೆ ಅವ್ರಿಗೆ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ. ಆ ಸಂದರ್ಭದಲ್ಲಿ ಕೋರ್ಟ್ನಿಂದ ಹೊರಗಡೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 10 ಆಗಿರುವಂತಹ ನೆಕ್ಕುಂಡಿ ನಾಗರಾಜ್ ಅಂತ ಇದ್ದಾನೆ. ಈತ ನಾಗೇಂದ್ರನ ಆಪ್ತ ಆಗಿರುವಂತಹದ್ದು. ಈತನ ಕಡೆಯವ್ರನ್ನ ಬಂದು ನನಗೆ ಹಲ್ಲೆ ಮಾಡುವಂಥ ಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಹಾಗಾಗಿ ಹಲ್ಲೆ ಮಾಡುವಂಥವ್ರ ವಿರುದ್ಧ ತನಿಖೆ ಆಗಬೇಕು, ನನಗೆ ಈ ಜೀವ ಬೆದರಿಕೆ ಇದೆ,
ಇಡೀ ಕುಟುಂಬ ಎಲ್ಲ ಒಂದು ಕಡೆ ಭಯದಲ್ಲಿ ಬದುಕ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ನ್ಯಾಯಾಧೀಶರ ಮುಂದೆ ಮಾಡ್ತಾರೆ. ನ್ಯಾಯಾಧೀಶರೆಲ್ಲವನ್ನು ಕೂಡ ಆರ್ಡ್ರಲ್ಲಿ ಮೆನ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಸೂರ್ ಗೇಟ್ ಪೊಲೀಸರಿಗೆ ಒಂದು ಸೂಚನೆ ಕೂಡ ಕೊಡ್ತಾರೆ. ಅಲ್ಲೇ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನೇನು ಮಾಡ್ತಾ ಇದ್ದಾರೆ ಅದು ಕೋರ್ಟ್ ಬಳಿ ಘಟನೆ ನಡೆದಿದೆ ಅನ್ನುವಂಥ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ತನಿಖೆಯನ್ನು ಮಾಡಿ ಒಂದು ವರದಿಯನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಅಲ್ಸೂರ್ ಗೇಟ್ ಪೊಲೀಸರಿಗೆ ಕೊಡ್ತಾ ಇರುವಂಥದ್ದು ಭವನ. ಅಂದರೆ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ಬರುವಂಥ ಗಂಭೀರ ಆರೋಪವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನದಲ್ಲಿ ಎಲ್ಲ ಒಂದು ಕಡೆ ಆರೋಪಿಗಳ ಮೇಲೆ ಆಗಲಿ ಅಥವಾ ಬೇರೆ ಬೇರೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇರುವಂಥದ್ದು, ಬೆದರಿಕೆಯನ್ನು ಹಾಕ್ತಿದ್ದಾರೆ ಅನ್ನುವಂಥ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು. ಅಂತಹ ಒಂದು ಅನುಮಾನಕ್ಕೆ ಪುಷ್ಟಿ ಕೊಡುವ ರೀತಿ ನಿನ್ನೆ ಸತ್ಯನಾರಾಯಣ ವರ್ಮಾ ಆರೋಪವನ್ನು ಪೊಲೀಸ್ ಮುಂದೆ ಮಾಡಿರುವಂಥದ್ದು. ಜೊತೆಗೆ ನಾನೆಲ್ಲ ಒಂದು ಕಡೆ ಪರಪ್ನಗರ ರಮೇಶ್, ಈ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಗೋಯಿಂಗ್ ಎನಿವೇರ್. ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಯಾಕೆ ರಾಜೀನಾಮೆ ಕೊಟ್ಟರು? ಅವರ ಆ ಒಂದು ನಿಗಮದ ಪದ್ಮನಾಭ್ ನಾಗೇಂದ್ರ ಹೆಸರು ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ಟರು. ಇಲ್ಲಿಯವರೆಗೆ SIT ನಾಗೇಂದ್ರರ ವಿಚಾರಣೆಯನ್ನು ನಡೆಸದೆ ಬೇರೆ ಎಲ್ಲರ ವಿಚಾರಣೆಯನ್ನು ನಡೆಸ್ತಾ ಇದೆ. ಅಂದರೆ ಈ ಇಡೀ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಗೋಯಿಂಗ್ ಎನಿವೇರ್. ಆ ರೀತಿಯಾದಂಥ ಖಂಡಿತ ಪ್ರಶಾಂತ್, ಎಲ್ಲ ಒಂದು ಕಡೆ ಕೆಲವೊಂದಿಷ್ಟು ಬ್ಯಾಂಕ್ ಸಿಬ್ಬಂದಿಗಳನ್ನು, ಕೆಲವೊಂದಿಷ್ಟು ಕೆಳಮಟ್ಟದ ವಾಲ್ಮೀಕಿ ನಿಗಮದಲ್ಲಿದ್ದಂಥ ಅಧಿಕಾರಿಗಳನ್ನು ಮಾತ್ರ ಅರೆಸ್ಟ್ ಮಾಡ್ತಾ ಇರುವಂಥದ್ದು. ಮತ್ತು ಇಂಥ ಒಂದು ದೊಡ್ಡ ಮಟ್ಟದ ಹಣದ ವರ್ಗಾವಣೆ ಆಗಬೇಕು ಅನ್ನೋಂಥದ್ದಾದರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಉನ್ನತ ಮಟ್ಟದ ಸೂಚನೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾರು ಅನ್ನುವಂಥ ಪ್ರಶ್ನೆಗೆ ಈವರೆಗೂ ಕೂಡ SIT ಒಂದು ಉತ್ತರವನ್ನು ಪಡ್ಕೊಳ್ತಾ ಇಲ್ಲ. ಸಾಮಾನ್ಯವಾಗಿ ಒಬ್ಬ ಸಚಿವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರ ಕನಿಷ್ಠ ಒಂದು ನೋಟಿಸನ್ನು ಕೊಟ್ಟು ಅವ್ರನ್ನ ವಿಚಾರಣೆಗೆ ಕರೆಸಿ ನಿಮ್ಮ ಮೇಲೆ ಇರುವಂಥ ಗಂಭೀರವಾದಂಥ ಆರೋಪ ಈ ರೀತಿ ಇದೆ ಅಂದರೆ ಹಾಗಾಗಿ ನೀವು ಹೇಳಿಕೆಯನ್ನು ಕೊಡಬೇಕು ಅಂತಂದರೆ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆಲ್ಲ ಹೋದರೆ ಕೆಲವರು ಹೇಳೋ ಪ್ರಕಾರ ನಾರೇಂದ್ರ ಅವರು ಅರೆಸ್ಟ್ ಆಗುವ ಮಟ್ಟಕ್ಕೆ ಹೋಗುವಂಥ ಒಂದಿಷ್ಟು ಗಂಭೀರವಾದಂಥ ಸಂಗತಿಗಳು ಇದೆ ಅಂತಾರೆ. ಆದರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೋ ಅಥವಾ ಕನಿಷ್ಠ ಒಂದು ನೋಟಿಸನ್ನು ಕೊಟ್ಟು ಅವ್ರನ್ನ ವಿಚಾರಣೆಗೆ ಕರೆಸಿ ಈ ಪ್ರಕರಣದಲ್ಲಿ ಏನಾಗಿದೆ ನಿಮ್ಮ ಅಂಡರ್ಲಿ ಬರ್ತಾ ಇದ್ದಂಥ ನಿಗಮದಲ್ಲಿ ಇಷ್ಟು ದೊಡ್ಡ ಗಂಭೀರವಾದಂಥ ಆರೋಪಗಳು ನಡೆದಿದೆ. 187 ಕೋಟಿ ರೂಪಾಯಿ ಬೇರೆ ಅನ್ಯ ರಾಜ್ಯದ ಅಕೌಂಟ್ಗಳಿಗೆ ಹೋಗುತ್ತೆ. ಅದೆಲ್ಲ ಒಂದು ಕಡೆ ನಕಲಿ ಅಕೌಂಟ್ಗಳನ್ನು ಇನ್ಸ್ಟೆಂಟ್ ಆಗಿ ತೆಗೆದಂಥ ಒಂದು ನಕಲಿ ಕಂಪನಿಗಳ ಹೆಸರಲ್ಲಿ ನಕಲಿ ಕಂಪನಿಗಳನ್ನು ಅಕೌಂಟ್ಗಳನ್ನು ಓಪನ್ ಮಾಡಿ ವರ್ಗಾವಣೆ ಆಗಿರುವಂಥದ್ದು. ಇಂತಹ ವಿಚಾರದಲ್ಲಿ ನಿಮ್ಮ ಪಾತ್ರ ಏನು ಅಂತೇಳಿ ನಾಗೇಂದ್ರ ಅವರಿಗಾಗಲಿ ಅಥವಾ ಕೇವಲ ನಾಗೇಂದ್ರ ಅವರು ಮಾತ್ರ ಈ ಒಂದು ಸೂಚನೆಯಲ್ಲಿದ್ದಾರಾ ಅಥವಾ ಇನ್ನು ಬೇರೆ ಯಾರಿದ್ದಾರ ಆ ಮಟ್ಟದಲ್ಲಿ ಒಂದು ಕಡೆ ಸರ್ಕಾರದ ಮಟ್ಟದಲ್ಲಿ ಇದ್ದಂಥ ಸೂಚನೆಗಳೇನು, ಡೈರೆಕ್ಷನ್ಸ್ಗಳೇನು ಅನ್ನುವಂಥ ನಿಟ್ಟಿನಲ್ಲಿ ಉತ್ತರವನ್ನು ಪಡ್ಕೊಳ್ಳುವ ಕೆಲಸವನ್ನು ಇಲ್ಲೊಂದು ಕಡೆ ಈವರೆಗೆ ಮಾಡಿದಂತೆ ಕಂಡು ಬಂತಾ ಇಲ್ಲ. ಮತ್ತೆ ರಮೇಶ್, ಅಕೌಂಟ್ನಿಂದ ಹಣ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿರುವಾಗ SITಗೆ ಆ ಜುರಿಸ್ಡಿಕ್ಷನ್ ಇದ್ದಂತಿಲ್ಲ. SITಗೆ ಆ ಜುರಿಸ್ಡಿಕ್ಷನ್ ಇಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಒಂದು ತನಿಖೆ ನಡೆಸಬೇಕು ಅಂತಕ್ಕಂಥ ಮನವಿ CBIಗೂ ಕೂಡ ಹೋಗಿತ್ತು. ಅದು ಏನಾಯ್ತು ತನಿಖೆ? ಪ್ರಶಾಂತ್, ಈಗೇನು CBI ಜೊತೆಗೆ ED ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಎರಡು ತನಿಖಾ ಸಂಸ್ಥೆಗಳು ಕೂಡ ಅಂದರೆ ED ಒಂದು ECIRನ ದಾಖಲು ಮಾಡಿಕೊಂಡು ಕಳೆದ ಗುರುವಾರ ಜೈಲಿಗೆ ಹೋಗಿ ಜೈಲಲ್ಲಿರುವಂಥ ನಿಗಮದ MD ಆಗಿದ್ದಂಥ ಪರಶುರಾಮ್ ಮತ್ತೊಬ್ಬ ಪದ್ಮನಾಭ ಪರಶುರಾಮು ಸೇರಿದಂತೆ ಜೈಲಿನಲ್ಲಿರುವಂಥ ಆರೋಪಿಗಳನ್ನು ಒಂದು ಕ್ವಶನ್ ಮಾಡಿಕೊಂಡು ಬಂದಿರುವಂಥದ್ದು. ಅಂದರೆ ED ಮತ್ತು CBI ಎರಡೂ ಕೂಡ ತನಿಖೆಯನ್ನು ಮಾಡ್ತಿರೋಂಥದ್ದು. CBI ತನಿಖೆ ಎಲ್ಲ ಒಂದು ಕಡೆ ಈ ಆರಂಭಿಕ ಹಂತದ ಒಂದಿಷ್ಟು ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಇನ್ನು ಒಂದೆರಡು ದಿನಗಳಲ್ಲಿ ಈ CBI ಕೂಡ ಒಂದಿಷ್ಟು ರೇಡ್ಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಮತ್ತು ಸಾಮಾನ್ಯವಾಗಿ CBI ತನಿಖೆ ಮಾಡುವ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಇಲ್ಲಿಯವರೆಗೆ CIDಯಲ್ಲಿ ಏನು ತನಿಖೆ ನಡೀತಾ ಇದೆ ಅದರ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳುತ್ತೆ. ಮತ್ತು ಏನೆಲ್ಲ ನೀವು ಹೇಳಿದ ರೀತಿ ಬೇರೆ ರಾಜ್ಯಗಳ ಕನೆಕ್ಷನ್ಸ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಮಾಹಿತಿಗಳನ್ನು ಸಂಗ್ರಹಿಸುವಂಥದ್ದು, ಆ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿ ಸಂಗ್ರಹಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಸದ್ಯದಲ್ಲೇ ಈ ವಾರ ಅಥವಾ ಮುಂದಿನ ವಾರದಲ್ಲಿ CBI ಒಂದು ದೊಡ್ಡ ಮಟ್ಟದ ಆಕ್ಷನ್ ಅನ್ನು ಮಾಡಲಿಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದೆ. ಅದು ಆದ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. CBI ಕೂಡ ತನಿಖೆಯನ್ನು ಮಾಡ್ತಾ ಇದೆ, ED ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ CID ಮಾಡ್ತಾ ಇರುವಂಥ ತನಿಖೆ ಇದೆ. ಒಂದಷ್ಟು ಆರೋಪಗಳಿರುವಂಥದ್ದು. ಎಲ್ಲೊಂದು ಕಡೆ ಮುಂದೆ CBI ED ತನಿಖೆ ಮಾಡೋ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸರ್ಕಾರವನ್ನು ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ ಇಲ್ಲಿ ಅನ್ನುವಂಥ ಒಂದಷ್ಟು ಆರೋಪಗಳಿರುವಂಥದ್ದು. ಆದರೆ CID ಮಾಡ್ತಾ ಇರುವಂಥ ತನಿಖೆಯಲ್ಲಿ
ಇಲ್ಲ ಒಂದು ಕಡೆ ಒಂದು ಅಪ್ ಟು ದಿ ಮಾರ್ಕ್ ಇಲ್ಲ ಅನ್ನುವಂಥದ್ದು ಕೇವಲ ಕೆಲವರನ್ನ ಮಾತ್ರ, ಅಂದರೆ MD ಅನ್ನು ಅರೆಸ್ಟ್ ಮಾಡಿದ್ರು, ಅಕೌಂಟೆಂಟನ್ನು ಅರೆಸ್ಟ್ ಮಾಡಿದ್ರು, ಕೆಲವು ಬ್ಯಾಂಕ್ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿದ್ರು, ಅಷ್ಟಕ್ಕೆ ಸೀಮಿತ ಮಾಡುವಂಥ ಒಂದಷ್ಟು ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು ಈ ಕೇಳಿ ಬರ್ತಾ ಇರುವಂಥ ಆರೋಪ. ಆ ಆರೋಪಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ನಿನ್ನೆ ಸತ್ಯನಾರಾಯಣ ವರ್ಮ ಕೋರ್ಟ್ ಮುಂದೆ ಮಾಡಿರುವಂಥ ಒಂದು ಗಂಭೀರವಾದಂಥ ಆರೋಪ ಮತ್ತು ಸಲ್ಲಿಸಿರುವಂಥ ಒಂದು ಮೆಮೊ ಏನಿದೆ, ಆ ಮೆಮೊದಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದೆ. ಅದು ಸರ್ಕಾರದ ವಿರುದ್ಧವೂ ಆರೋಪ ಆಗ್ತಾ ಇದೆ, CID ಮೇಲೆ ಆರೋಪ ಆಗ್ತಾ ಇದೆ. ಮತ್ತೆ ಈಗ ಅಲ್ಲ ರಮೇಶ್, ಮೇಲ್ನೋಟಕ್ಕೆ ಸ್ಪಷ್ಟ ಇದೆ, ಪದ್ಮನಾಭ್ ನಾಗೇಂದ್ರರ ಹೆಸರನ್ನು ಹೇಳಿದ್ದಾರೆ ಅಂತ ಬಂತು. ಈಗ ಸತ್ಯನಾರಾಯಣ ವರ್ಮಾ ನಾಗೇಂದ್ರರ ಆಪ್ತ ಸಿಬ್ಬಂದಿ ಅಥವಾ ಆಪ್ತ ಕಾರ್ಯದರ್ಶಿ ನನ್ನ ಮೇಲೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ SIT ಇಲ್ಲಿಯವರೆಗೆ ನಾಗೇಂದ್ರರನ್ನು ವಿಚಾರಣೆಗೆ ಕರೆಸ್ಲಿಕ್ಕೆ ತಯಾರಿಲ್ಲ. ಮೊತ್ತ ಎಷ್ಟು? 187 ಕೋಟಿ ರೂಪಾಯಿ. ಕೇವಲ ಒಂದು ನಿಗಮ ಮಂಡಳಿಯಲ್ಲಿ ನಡೆಯುತ್ತೆ ಅಂತ ಅನಿಸ್ತಾ ಇಲ್ಲ ನನಗೆ, ಅನೇಕ ನಿಗಮ ಮಂಡಳಿಗಳಲ್ಲಿ ನಡೆದಿರಬಹುದು. ಹಾಗಿರುವಾಗ SIT ನಾಗೇಂದ್ರರನ್ನು ಈಗ ಸಚಿವ ಹೇಳದೆ, ಸಚಿವ ಅಥವಾ ಇಲಾಖೆಯ ಕಾರ್ಯದರ್ಶಿ ಹೇಳದೆ ಅಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗತ್ತಾ ಅಂತಕ್ಕಂಥದ್ದೇ ಕಾಮನ್ ಸೆನ್ಸ್ನ ಪ್ರಶ್ನೆ. ಹೀಗಿದ್ದಾಗಲೂ SIT ನಾಗೇಂದ್ರರನ್ನು ಕರೆದು ವಿಚಾರಣೆಗೊಳಪಡಿಸದೇ ಇದ್ದರೆ ಇಡೀ ತನಿಖೆಗೆ ವೇಗವೂ ಸಿಗೋಲ್ಲ, ಇಡೀ ತನಿಖೆಗೆ ಒಂದು ಅರ್ಥವೂ ಕೂಡ ಬರಲ್ಲ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ನಿನ್ನೆ ಈ ಸುದ್ದಿ ಬ್ರೇಕ್ ಮಾಡಿದಾಗಿನಿಂದ ನನಗನ್ಸುತ್ತೆ ದರ್ಶನ್ ಪ್ರಕರಣದಲ್ಲಿ ಈ ಸುದ್ದಿ ಸ್ವಲ್ಪ ಬ್ಯಾಕ್ ಸೀಟ್ ತೆಗೆದುಕೊಳ್ಳಿತ್ತು. ಬಟ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಕಳೆದ 1 ವರ್ಷದ ಅವಧಿಯಲ್ಲಿ ಸರ್ಕಾರದ ಮೇಲಿರ್ತಕ್ಕಂಥ ಒಂದು ಕಪ್ಪು ಚುಕ್ಕೆ ಈ 187 ಕೋಟಿ ರೂಪಾಯಿಯ ಹಗರಣ. ಆ್ಯಂಡ್ ಇದರ ತನಿಖೆ ಹಳ್ಳ ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಸದ್ಯಕ್ಕಂತೂ ನಿಂತು ಬಿಟ್ಟಿದೆ ಅಲ್ಲಿಗೇನೆ ಅಂತ ಅನ್ನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.